ಪಂಚಮಸಾಲಿ ಹೋರಾಟದ ನೇತೃತ್ವವನ್ನು ವಹಿಸೋದ್ರ ಮೂಲಕ ಸ್ವಾಮಿ ಕಾರ್ಯ ಹಾಗೂ ಸ್ವಕಾರ್ಯಗಳನ್ನು ಮಾಡಿಕೊಳ್ಬೇಕು ಅನ್ನುವ ನಿರೀಕ್ಷೆಯಲ್ಲಿದ್ದಂತಹ ಬಸವನಗೌಡ ಪಾಟೀಲ್ ಯತ್ನಾಳ್ಗೆ ಇದೀಗ ತೀವ್ರ ಹಿನ್ನಡೆಯಾಗಿದ್ದು, ಬಸವನಗೌಡ ಪಾಟೀಲ್ ಯತ್ನಾಳ್ ಇದೀಗ ಒಂದು ಪಂಚಮಸಾಲಿ ಹೋರಾಟದಿಂದ ದೂರ ಸರಿತಿದ್ದಾರೆ ಅನ್ನುವ ಒಂದು ಅನುಮಾನ ಹುಟ್ಕೊಳ್ತಿದ್ದಾವೆ. ಯಾವಾಗ ಪಂಚಮಸಾಲಿ ಹೋರಾಟಗಾರರು ಸುವರ್ಣಸೌಧದ ಮುತ್ತಿಗೆಗೆ ಮುಂದಾದರೋ ಆ ಸಂದರ್ಭದಲ್ಲಿ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಅವರ ಪೊಲೀಸ್ನ ಮೂಲಕ ಲಾಠಿ ಚಾರ್ಜನ್ನು ಮಾಡಿಸ್ತು. ಅದಾದ ನಂತರ ಬಸವನಗೌಡ ಪಾಟೀಲ್ ಯತ್ನಾಳ್ ಸದನದಲ್ಲಿ ಈ ಒಂದು ಲಾಠಿ ಚಾರ್ಜ್ನ ವಿರುದ್ಧ ಬಹುದೊಡ್ಡ ಒಂದು ಹೋರಾಟವನ್ನು ಮಾಡ್ತಾರೆ. ಸದನದಲ್ಲಿ ಈ ಕುರಿತು ವಾಗ್ದಾಳಿಯನ್ನು ನಡೆಸ್ತಾರೆ ಅನ್ನುವ ನಿರೀಕ್ಷೆ ಇಡೀ ಪಂಚಮಸಾಲಿ ಸಮುದಾಯಕ್ಕಿತ್ತು. ಆದರೆ ಯಾವಾಗ ಈ ಲಾಠಿ ಚಾರ್ಜ್ನ ನಂತರ ಸದನಕ್ಕೆ ಹಾಜರಾದಂತಹ ಬಸವನಗೌಡ ಪಾಟೀಲ್ ಯತ್ನಾಳ್ ಈ ವಿಚಾರವನ್ನು ಮಾತಾಡದೆ ಸಂಪೂರ್ಣ ಮೌನವನ್ನು ವಹಿಸಿದ್ರು. ಅದಾದ ನಂತರ ಈ ಪಂಚಮಸಾಲಿ ಹೋರಾಟದಿಂದ ನಿಜಕ್ಕೂ ಕೂಡ ಯತ್ನಾಳ್ ಅವರು ಅಂತರವನ್ನು ಕಾಯ್ಕೊಳ್ತಾ ಇದ್ದಾರೆ ಅನ್ನುವ ಒಂದು ಅನುಮಾನಗಳು ಇಡೀ ಪಂಚಮಸಾಲಿ ಸಮುದಾಯಕ್ಕೆ ಹುಟ್ಕೊಂಡಿದ್ದಾವೆ. ಈ ಒಂದು ಸಮುದಾಯವನ್ನು ಉಪಯೋಗಿಸಿಕೊಂಡು ನಾನು ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಬೇಕು ಅನ್ನುವ ನಿರೀಕ್ಷೆಯೊಂದಿಗೆ ಪಂಚಮಸಾಲಿ ಹೋರಾಟದ ಒಂದು ನೇತೃತ್ವವನ್ನು ವಹಿಸಿಕೊಂಡು ವಿಜಯೇಂದ್ರ ಅವರನ್ನು ರಾಜಕೀಯವಾಗಿ ಅಣಿಬೇಕು ಅನ್ನುವ ಲೆಕ್ಕಾಚಾರದಲ್ಲಿದ್ದಂತಹ ಯತ್ನಾಳ್ಗೆ ಮೊನ್ನೆ ವಿಜಯೇಂದ್ರ ಅವರು ಯಾವಾಗ ಪಂಚಮಸಾಲಿ ಹೋರಾಟಕ್ಕೆ ಭಾಗವಹಿಸಿ ಆ ಒಂದು ಹೋರಾಟದ ಒಂದು ಬೆಂಬಲವಾಗಿ ನಿಂತು ಭಾಷಣವನ್ನು ಮಾಡಿದರು, ಆ ಸಂದರ್ಭದಲ್ಲಿ ಈ ಕೆಲವೊಂದು ಯತ್ನಾಳ್ ಬೆಂಬಲಿಗರು ವಿಜಯೇಂದ್ರ ಅವರ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದರು. ಈ ಸಂದರ್ಭದಲ್ಲಿ ವಿಜಯೇಂದ್ರ ಅವರ ಪರವಾಗಿ ಅನೇಕ ಪಂಚಮಸಾಲಿ ಸಮುದಾಯದ ನಾಯಕರು ಸ್ವಾಮೀಜಿಗಳು ನಿಂತ ಕಾರಣ ಇದೀಗ ಯತ್ನಾಳ್ ಅವರು ಈ ತೀವ್ರ ಕೋಪಕ್ಕೆ ಗುರಿಯಾಗಿದ್ದು ಇದೀಗ ಪಂಚಮಸಾಲಿ ಹೋರಾಟದಿಂದ ಅಂತರವನ್ನು ಕಾಯ್ದುಕೊಳ್ತಿದ್ದಾರೆ ಅನ್ನುವ ಒಂದು ಮಾಹಿತಿಗಳು ಸಿಗ್ತಾ ಇದ್ದಾವೆ. ಬನ್ನಿ ಸ್ನೇಹಿತರೆ, ಹಾಗಾದರೆ ನಿಜಕ್ಕೂ ಕೂಡ ಯತ್ನಾಳ್ ಅವರು ಈ ಒಂದು ಹೋರಾಟದಿಂದ ಹಿಂದೆ ಸರಿದಾದರು ಯಾಕೆ, ನಿಜಕ್ಕೂ ಕೂಡ ಇದರಿಂದಿರ್ತಕ್ಕಂಥ ಬಹುಮುಖ್ಯ ಕಾರಣ ಏನು ಅನ್ನೋದನ್ನು ಒಂದ್ಸರಿ ತಿಳ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಇಟ್ಕೆ ಹೇಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸತತ 10 ವರ್ಷಗಳಿಂದ ನಡೀತಾ ಬರ್ತಿರ್ತಕ್ಕಂಥ ಪಂಚಮಸಾಲಿ ಹೋರಾಟ ಕಳೆದ ಬಸವರಾಜ ಬೊಮ್ಮಾಯಿ ನೇತೃತ್ವದ BJP ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಬಹುದೊಡ್ಡ ಒಂದು ಹಂತಕ್ಕೆ ತಲುಪಿ ಬಸವರಾಜ ಬೊಮ್ಮಾಯಿ ಕೂಡ ಈ ಒಂದು ಸಮುದಾಯದ ಬೇಡಿಕೆಗೆ ಸ್ಪಂದಿಸಿ ಅವರಿಗೆ 2A ಮೀಸಲಾತಿ ಬದಲಾಗಿ 2C ಮತ್ತು 2D ಅನ್ನು ನಾವು ಕೊಡ್ತೀವಿ ಅನ್ನುವ ಘೋಷಣೆಯನ್ನು ಮಾಡಿದರು. ಅದಾದ ನಂತರ ಇಡೀ ಪಂಚಮಸಾಲಿಗಳು BJPಯ ವಿರುದ್ಧ ತಮ್ಮ ಕೋಪವನ್ನು ಪ್ರದರ್ಶನ ಮಾಡಿ ಕಳೆದ 2023ರ ವಿಧಾನಸಭಾ ಚುನಾವಣೆಯಲ್ಲಿ BJPಯ ವಿರುದ್ಧ ಬಹುತೇಕ ಪಂಚಮಸಾಲಿಗಳು ಮತವನ್ನು ಚಲಾಯಿಸೋದ್ರ ಮೂಲಕ BJP ಸರ್ಕಾರವನ್ನು ಕೆಳಗಿಳಿಸಿದ್ದನ್ನು ನಾವು ನೋಡಿದ್ವಿ. ಬಹಳ ನಿರೀಕ್ಷೆಯೊಂದಿಗೆ ಕಾಂಗ್ರೆಸ್ಗೆ ಮತ ಚಲಾಯಿಸಿದ್ದಂತಹ ಪಂಚಮಸಾಲಿ ಸಮುದಾಯ ಯಾವಾಗ ಸರ್ಕಾರ ಅಸ್ತಿತ್ವಕ್ಕೆ ಬಂದು ಸರಿಸುಮಾರು 20 ತಿಂಗಳು ಕಳೀತೋ ಆ 20 ತಿಂಗಳ ಅವಧಿಯಲ್ಲಿ ರಾಜ್ಯ ಸರ್ಕಾರ ಈ ಒಂದು ಮೀಸಲಾತಿಗೆ ಸಂಬಂಧಪಟ್ಟಂತೆ ಯಾವುದೇ ಒಂದು ಸ್ಪಷ್ಟ ನಿರ್ಧಾರಕ್ಕೆ ಬರೋದಕ್ಕೆ ವಿಫಲವಾಯಿತು. ಅದರ ವಿರುದ್ಧ ಮತ್ತೊಮ್ಮೆ ಸಂಘಟಿತ ಹೋರಾಟವನ್ನು ಮಾಡಬೇಕು ಅನ್ನುವ ಕಾರಣಕ್ಕೆ ಇದೀಗ ಚಳಿಗಾಲದ ಅಧಿವೇಶನ ನಡೆತಿರ್ತಕ್ಕಂಥ ಸಂದರ್ಭದಲ್ಲಿ ಬೆಳಗಾವಿಯ ಸುವರ್ಣಸೌಧದ ಮುತ್ತಿಗೆಗೆ ಪ್ರಯತ್ನವನ್ನು ಮಾಡಿತು. ಆದರೆ 10,000ಕ್ಕೂ ಹೆಚ್ಚು ಪಂಚಮಸಾಲಿಗಳು ಯಾವಾಗ ಸುವರ್ಣಸೌಧವನ್ನು ಮುತ್ತುವ ಪ್ರಯತ್ನಕ್ಕೆ ಮುತ್ತಿಗೆ ಹಾಕ್ತಕ್ಕಂಥ ಪ್ರಯತ್ನಕ್ಕೆ ಕೈ ಹಾಕಿದ್ರು, ಆಗ ಪೊಲೀಸರನ್ನು ಮುಂದಿಟ್ಕೊಂಡಂತಹ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಪಂಚಮಸಾಲಿ ಸಮುದಾಯದ ಪ್ರತಿಭಟನಾಕಾರರ ಮೇಲೆ ಲಾಠಿ ಚಾರ್ಜನ್ನು ಮಾಡಿತು. ಇದಕ್ಕೂ ಮುಂಚೆ ಆ ಪಂಚಮಸಾಲಿ ಹೋರಾಟದಲ್ಲಿ ಭಾಗವಹಿಸಿದ್ದಂತಹ BJP ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅವರಿಗೆ ಒಂದು ವರ್ಗ ಅಂದರೆ ಯತ್ನಾಳ್ ಬೆಂಬಲಿಗರು ತರಾಟೆಗೆ ತೆಗೆದುಕೊಳ್ಳೋದ್ರ ಮೂಲಕ ಬಹುದೊಡ್ಡ ಅವಮಾನವನ್ನು ಮಾಡಿದರು. ಈ ಅವಮಾನ ಯಾವಾಗ ವಿಜಯೇಂದ್ರ ಅವರಿಗೆ ಮಾಡ್ತೋ ಆ ಸಂದರ್ಭದಲ್ಲಿ ಯತ್ನಾಳ್ ಬೆಂಬಲಿಗರನ್ನು ಹೊರತುಪಡಿಸಿ ಉಳಿದಂತಹ ಎಲ್ಲ ಪಂಚಮಸಾಲಿ ಹೋರಾಟಗಾರರು ಆ ವಿಜಯೇಂದ್ರ ಪರವಾಗಿ ನಿಂತಿದ್ದು ಇದೀಗ ಯತ್ನಾಳ್ ಅವರ ಕೋಪಕ್ಕೆ ಕಾರಣ ಆಗಿದೆ ಅನ್ನುವ ಮಾತುಗಳು ಕೇಳಿ ಬರ್ತದವೆ. ಯಾವಾಗ ತಮ್ಮ ಸಮುದಾಯದ ಮೇಲೆ ಸರ್ಕಾರ ಲಾಠಿ ಚಾರ್ಜನ್ನು ಮಾಡ್ತೋ ಅದನ್ನು ಸದನದಲ್ಲಿ ಏರು ಧ್ವನಿಯಲ್ಲಿ ಪ್ರಶ್ನೆ ಮಾಡಬೇಕಾಗಿದ್ದಂತಹ ಯತ್ನಾಳ್ ಅವರು ಮೌನವನ್ನು ವಹಿಸಿದ್ದು ನಿಜಕ್ಕೂ ಕೂಡ ಅಚ್ಚರಿಗೆ ಕಾರಣ ಆಗಿದೆ. ಪಂಚಮಸಾಲಿ ಸಮುದಾಯವನ್ನೇ ಮುಂದಿಟ್ಕೊಂಡು ನಾನು ನನ್ನ ರಾಜಕೀಯ ಬೇಳೆಯನ್ನು ಬೇಯಿಸ್ಕೊಳ್ಬೇಕು ಅನ್ನುವ ನಿರ್ಧಾರವನ್ನು ಮಾಡಿಕೊಂಡು ಈ ಒಂದು ಪ್ರತಿಭಟನೆಯ ನೇತೃತ್ವವನ್ನು ವಹಿಸ್ಕೊಂಡಿದ್ದಂತಹ ಯತ್ನಾಳ್ಗೆ ಯಾವಾಗ ಇಡೀ ಸಮುದಾಯ ವಿಜಯೇಂದ್ರ ಅವರ ಬೆನ್ನಿಗೆ ನಿಲ್ತೋ ಆ ಸಂದರ್ಭದಲ್ಲಿ ತೀವ್ರ ನಿರಾಶೆ ಆಯಿತು ಅನ್ನುವ ಒಂದು ಸ್ಪಷ್ಟ ಸೂಚನೆಗಳು ಸಿಗ್ತಾ ಇದ್ದಾವೆ. ಈ ಒಂದು ಅಂಶವನ್ನು ಎಲ್ಲೂ ಕೂಡ ಯತ್ನಾಳ್ ಈ ಕ್ಷಣದವರೆಗೂ ಕೂಡ ಬಹಿರಂಗ ಮಾಡದೇ ಹೋದ್ರೂ ಯತ್ನಾಳ್ ಅವರ ಈ ಮೌನ ನಿಜಕ್ಕೂ ಕೂಡ ನೂರಾರು ಪ್ರಶ್ನೆಗಳನ್ನು ಹುಟ್ಟಾಕಿದೆ. ಒಂದು ಕಡೆ ವಿಜಯೇಂದ್ರ ಅವರನ್ನು ತಮ್ಮ ಸಮುದಾಯವನ್ನು ಮುಂದಿಟ್ಕೊಂಡು ಅವರನ್ನು ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಬೇಕು, 2028ರ
ರಾಜ್ಯದ ಚುನಾವಣೆಯ ನಂತರ ನಾನು ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅನ್ನುವ ಕನಸನ್ನು ಇಟ್ಕೊಂಡಿದ್ದಂಥ ಯತ್ನಾಳ್ಗೆ ಇದೀಗ ಪಂಚಮಸಾಲಿ ಸಮುದಾಯದ ಅನೇಕ ನಾಯಕರು ಹಾಗೂ ಸ್ವಾಮೀಜಿಗಳು ವಿಜಯೇಂದ್ರ ಅವರ ಬೆನ್ನಿಗೆ ನಿಂತಿರ್ತಕ್ಕಂಥದ್ದು ನುಂಗಲಾರದ ತುತ್ತ ಆಗಿದೆ ಅನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ತಮ್ಮ ಸಮುದಾಯದ ಮೇಲೆ ಬಹುದೊಡ್ಡ ದೌರ್ಜನ್ಯವನ್ನು ಕಾಂಗ್ರೆಸ್ ಸರ್ಕಾರ ಮಾಡಿದ್ರೂ ಕೂಡ ಅದನ್ನು ಏರುದನಿಯಲ್ಲಿ ಪ್ರಶ್ನೆ ಮಾಡದೆ ಮೌನಕ್ಕೆ ಶರಣಾಗಿರ್ತಕ್ಕಂಥ ಯತ್ನಾಳ್ ಅವರ ವಿರುದ್ಧ ಇದೀಗ ಪಂಚಮಸಾಲಿಗಳಲ್ಲೇ ಒಂದು ರೀತಿಯ ಅಸಮಾಧಾನ ಉಂಟಾಗಿದೆ ಎನ್ನುವ ಒಂದು ಸ್ಪಷ್ಟ ಸೂಚನೆಗಳು ಸಿಗ್ತಾ ಇದ್ದಾವೆ. ಇನ್ನೊಂದು ಕಡೆ ಸದನದಲ್ಲಿ ಈ ಒಂದು ಪಂಚಮಸಾಲಿ ಸಮುದಾಯದ ಮೇಲೆ ಹಲ್ಲೆಯನ್ನು ಖಂಡಿಸಿ ವಿಜಯೇಂದ್ರ ಅವರು ಬಹುದೊಡ್ಡ ಚರ್ಚೆಯನ್ನು ಮಾಡಿದರೆ ಯತ್ನಾಳ್ ಅವರು ಮೌನಕ್ಕೆ ಶರಣಾಗಿರ್ತಕ್ಕಂಥದ್ದು ಇದೀಗ ತನ್ನ ಸಮುದಾಯ ತನ್ನ ವಿರುದ್ಧವೇ ಒಂದು ಮಸಲತ್ತು ಮಾಡ್ತಾ ಇದೆ ಅನ್ನುವ ಒಂದು ಭಾವನೆ ಯತ್ನಾಳ್ ಅವರಿಗೆ ಬಂದಂತೆ ಕಂಡು ಬರ್ತಾ ಇದೆ. ಇನ್ನೊಂದು ಕಡೆ ಕಳೆದ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಈ ಒಂದು ಪ್ರತಿಭಟನೆಯ ನೇತೃತ್ವವನ್ನು ವಹಿಸಿಕೊಂಡಿದ್ದಂಥ ಈಗ ಕಾಂಗ್ರೆಸ್ನ ಶಾಸಕರಾಗಿರ್ತಕ್ಕಂಥವ್ರು ಯಾರೂ ಕೂಡ ಈ ಒಂದು ಪ್ರತಿಭಟನೆಗೆ ಈ ಒಂದು ಹೋರಾಟಕ್ಕೆ ಬೆಂಬಲವನ್ನು ಕೊಡದೆ ಹೋಗ್ತಿರ್ತಕ್ಕಂಥದ್ದು ತೀರಾ ವೈಯಕ್ತಿಕ ಮಟ್ಟಕ್ಕಿಳಿದು ವಿಜಯಾನಂದ ಕಾಶ್ಯಪ್ನವರು ಈ ಯತ್ನಾಳ್ ಅವರ ವಿರುದ್ಧ ವಾಗ್ದಾಳಿಯನ್ನು ನಡೆಸ್ತಾ ಇರ್ತಕ್ಕಂಥದ್ದು. ಈ ಕಾಶ್ಯಪ್ನವ್ರು ಹೇಳ್ತಾರೆ ಇದು ಕೇವಲ ಒಂದು ಪಕ್ಷಾತೀತ ಹೋರಾಟವಲ್ಲ, ಕೇವಲ ಯತ್ನಾಳ್ ಅವರನ್ನು ಮುಖ್ಯಮಂತ್ರಿ ಮಾಡೋದಕ್ಕೆ ನಮ್ಮ ಸ್ವಾಮೀಜಿಗಳು ಹುನ್ನಾರ ಮಾಡಿ ಈ ಹೋರಾಟವನ್ನು ಸಂಘಟನೆ ಮಾಡ್ತಾ ಇದ್ದಾರೆ ಅನ್ನುವ ಒಂದು ಬಹುದೊಡ್ಡ ಆರೋಪವನ್ನು ಮಾಡಿದರು. ಅದೇ ರೀತಿ ಯತ್ನಾಳ್ ಅವರಿಗೆ ಒಂದು ಸವಾಲನ್ನು ಕೂಡ ವಿಜಯಾನಂದ ಕಾಶ್ಯಪ್ನವ್ರು ಹಾಕಿದ್ರು. ನೀವು ನಮ್ಮ ಸಮುದಾಯವನ್ನು ಬಿಟ್ಟು ರಾಜಕೀಯ ಬೇಳೆಯನ್ನು ಬೇಯಿಸ್ಕೊಳ್ರಿ, ನಿಮಗೆ BJPಯವರು ಯಾವ ರೀತಿ ಪಾಠ ಕಲಿಸ್ಬೇಕೋ ಕಲಿಸ್ತಾರೆ ಅನ್ನುವ ಒಂದು ಸವಾಲನ್ನು ಕೂಡ ಹಾಕಿದರು. ಇದೀಗ ವಿಜಯೇಂದ್ರ ಬೆನ್ನಿಗೆ ಇಡೀ ಪಂಚಮಸಾಲಿ ಸಮುದಾಯ ಬೆನ್ನಿಗೆ ನಿಂತಿರ್ತಕ್ಕಂಥದ್ದು ಯತ್ನಾಳ್ ಅವರ ರಾಜಕೀಯವಾಗಿ ತೀವ್ರ ಹಿನ್ನಡೆಗೆ ಕಾರಣ ಆಗಿದೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದು, ಇದೀಗ ಪಂಚಮಸಾಲಿಗಳ ಮೀಸಲಾತಿ ಹೋರಾಟದಿಂದ ಯತ್ನಾಳ್ ಅವರು ಅಂತರವನ್ನು ಕಾಯ್ದುಕೊಳ್ತಾ ಇದ್ದಾರೆ ಅನ್ನುವ ಒಂದು ಮಾಹಿತಿಗಳು ಸಿಗ್ತಾ ಇದ್ದಾವೆ. ಸ್ನೇಹಿತರೆ, ನಿಮ್ಮ ಅಭಿಪ್ರಾಯದ ಪ್ರಕಾರ ನಿಜಕ್ಕೂ ಕೂಡ ಯತ್ನಾಳ್ ಈ ಒಂದು ಹೋರಾಟದಿಂದ ಅಂತರವನ್ನು ಕಾಯ್ದುಕೊಳ್ತಾ ಇದ್ದಾರಾ? ಇದಕ್ಕೆ ಪ್ರಮುಖ ಕಾರಣ ತನ್ನ ರಾಜಕೀಯ ಬೇಳೆ ಬೇಯೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ಅರಿವು ಇದೀಗ ಯತ್ನಾಳ್ ಅವರಿಗೆ ಬಂದಿದೆಯಾ? ದಯವಿಟ್ಟು ಕಮೆಂಟ್ ಮಾಡಿ. ಇದಿಷ್ಟಾಗಿತ್ತು ನನ್ನ ಇವತ್ತಿನ ಈ ವಿಡಿಯೋ. ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನು ನನ್ನ ITM ಅಂತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ.